ನಮಸ್ತೆ ಫ್ರೆಂಡ್ಸ್, ಲಕ್ಷ್ಮೀ ಶ್ರೀನಿವಾಸ್ ಕುಟುಂಬಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಂಗಳೂರು ವೆಜ್ ಸಾಂಬಾರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ನಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಆಗಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಕೆಮಿಕಲ್ ಇರುತ್ತೆ, ಹುಳ ಆಗ್ಬಾರಂತೆ ಅಂಗಡಿಯವ್ರು ಏನೇನಾದ್ರೂ ಲಿಕ್ವಿಡ್ ಹಾಕಿ ಇಟ್ಟಿರ್ತಾರೆ. ಅದಕ್ಕೆ ಇದನ್ನ ಕ್ಲೀನ್ ಆಗಿ ಒಂದೆರಡು ಸಲ ತೊಳ್ಕೊಬೇಕು. ಇವಾಗ ತೊಳ್ಕೊಂಡ್ ಬಂದಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ನಂತರ ಒಂದೆರಡು ಗ್ಲಾಸ್ ನೀರು ಹಾಕೊಳ್ಬೇಕು. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಒಂದೆರಡು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ಎರಡು ವಿಷಲ್ ಬರೋ ಅಷ್ಟೊತ್ತಿಗೆ ನಾನು ಒಂದಿಷ್ಟು ತರಕಾರಿ ತೊಗೊಂಡಿದ್ದೀನಿ. ಅವನ್ನೆಲ್ಲ ಕಟ್ ಮಾಡ್ಕೋಬೇಕು. ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಬದ್ನೆಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ, ಒಂದು ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ತೊಗೊಳ್ಳಿ. ಇವನ್ನೆಲ್ಲ ಕಟ್ ಮಾಡ್ಕೊತೀನಿ. ಇವಾಗ ನೋಡಿ ತೊಗರಿಬೇಳೆ ಒಂದೆರಡು ವಿಷಲ್ ಆಗಿದೆ. ನೋಡೋಣ ಹೇಗೆ ಬಂದಿದೆ ಅಂತ. ನೋಡಿ ಇವಾಗ ಇಷ್ಟು ಬೆಂದಿದೆ. ಇಷ್ಟು ಬೆಂದೈತೆ ನೋಡ್ರಿ ಇದು. ನಂತರ ಇದಕ್ಕೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡ್ರಂತ ತರಕಾರಿಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂತಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ನಾ ಆಮೇಲೆ ಹಾಕ್ಕೊಂತೀನಿ, ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಒಂದೆರಡು ವಿಷಲ್ ಬರೋವರೆಗೂ ಇದನ್ನ ಕೂಗಿಸ್ಕೋಬೇಕು. ಅಷ್ಟರಲ್ಲಿ ಇದಕ್ಕೊಂದಿಷ್ಟು ಸಾಮಗ್ರಿ ಹುರ್ಕೋಬೇಕು. ಹುರ್ಕೊಳೋಣ. ಇವಾಗ ಹಂಚಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ, 1 ಸ್ಪೂನು ಧನಿಯಾ ಕಾಳು ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಇವನ್ನೆಲ್ಲ ಹಾಕ್ಕೊಂಡು ಹುರ್ಕೋಬೇಕು. ಇವನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇಷ್ಟು ಫ್ರೈ ಹುರ್ಕೊಂಡ್ರೆ ಸಾಕು. ಈಗ ಒಂದು ಪ್ಲೇಟ್ಗೆ ತಕ್ಕೊಂತೀನಿ. ಈಗ ಮಿಕ್ಸರ್ಗೆ ಹಾಕೊಳಕ ಒಂದಿಷ್ಟು ಸಾಮಗ್ರಿ ತೋರಿಸ್ತೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡ್ರಂತ ಕಾಳುಗಳು, ಮತ್ತು ಒಂದಿಷ್ಟು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ನಾನು ಹಸಿ ಕಾಯಿ ತುರಿನೂ ತೊಗೊಂಡಿದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ. ಅವನ್ನೆಲ್ಲ ರುಬ್ಕೊಂಡ್ಬರ್ತೀನಿ. ಇವಾಗ ನೋಡಿ ಕುಕ್ಕರ್ 2 ವಿಷಲ್ ಆಗಿದೆ. ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಸೂಪರಾಗಿ ಬಂದಿದೆ ತರಕಾರಿ. ಇವಾಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂತಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪೌಡ್ರ್ ಹಾಕ್ಕೊಂತೀನಿ. ನೀವು ಹಸಿಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ, ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ 1 ಸ್ಪೂನ್ ಅಚ್ಚ ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಇದಕ್ಕೆ ಹಾಕ್ಕೊಂತಾ ಇದ್ದೀನಿ. ಹಸಿ ಕೊಬ್ಬರಿ, ಕೊತ್ತಂಬರಿ, ಮತ್ತು ಕಾಳುಗಳನ್ನು ಹುರ್ಕೊಂಡಿದ್ವಲ್ಲ ಅದನ್ನ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಇದಕ್ಕೆ ಹಾಕ್ಕೋಬೇಕು.
ಇದನ್ನೆಲ್ಲ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದು ಒಂದು 2 ನಿಮಿಷ ಚೆನ್ನಾಗಿ ಕುದೀಲಿ. ನೋಡಿ ಇವಾಗ 2 ನಿಮಿಷ ಆಗಿದೆ, ಕುದಿಯಕತ್ತೈತಿ ಇದು. ಇವಾಗ ಇದಕ್ಕೆ ಆವಾಗಲೇ ಕಾಯಿ ತುರಿ ತೆಗೆದಿಟ್ಕೊಂಡಿದ್ದೆ ಅಂದ್ನಲ್ಲ, ಇದನ್ನ ಕಾಯಿ ತುರಿನ ಇದಕ್ಕೆ ಹಾಕ್ಕೊಂತ ಇದ್ದೀನಿ. ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಎಲ್ಲ ಸಣ್ಣ ಆಗ್ಬಿಡ್ತದೆ, ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿನ ಮೇಲ್ಗಡೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಒಂದು ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂತಿದ್ದೀನಿ. ನಂತರ ಇಟ್ಕೊಂಡ್ರಂತ ಒಂದು 6-7 ಬೆಳ್ಳುಳ್ಳಿನ ಹಾಕ್ಕೊಂತ ಇದ್ದೀನಿ. ಮತ್ತೆರಡು ಮೆಣಸಿನ್ಕಾಯಿ ಹಾಕ್ಕೋಬೇಕು. ನೋಡಿ, ಮಂಗಳೂರು ಅಡಿಗೆಗೆ ಹಿಂಗ್ ಇಲ್ದೇ ಇದ್ರೆ ಹೇಗಾಗುತ್ತೆ ಹೇಳಿ. ಹಿಂಗ್ ಹಾಕಿದ್ರೇನೆ ಅದ್ರ ಘಮ, ಅದು ಪರಿಮಳ ಸೂಪರ್ ಆಗಿರ್ತೈತಿ. ಇದಕ್ಕೆ ನಾನು ಹಿಂಗ್ ಹಾಕ್ಕೊಂತೀನಿ. ನೋಡಿ, ಸ್ವಲ್ಪ ಹಿಂಗ್ ಹಾಕೊಂಡಿದ್ದೀನಿ. ಮತ್ತೆ ನನ್ನ ಮಗ ಕೇಳಿದೆ, ಹಿಂಗ್ ಹಾಕಿದ್ರೆ ಊಟ ಮಾಡ್ತೀಯಾ ನೀನು ಅಂದೆ. ಹ್ಞೂ ಅಂದ. ಸರಿ ಅಂತ ಇನ್ನೂ ಸ್ವಲ್ಪ ಹಾಕ್ಕೊಂಡೆ. ಫಸ್ಟ್ಗೆ ಅವ್ನಿಗೆ ಗೊತ್ತಿಲ್ಲದ ಹಾಗೆ ಸ್ವಲ್ಪ ಹಾಕ್ಕೊಂಡಿದ್ದೆ. ನೋಡಿ, ಇವಾಗ ಒಂದು 10-12 ಕರಿಬೇವು ಹಾಕ್ಕೊಂತಿದ್ದೀನಿ. ಗ್ಯಾಸ್ ಸ್ಟವ್ ಆಫ್ ಮಾಡಿ ಕರಿಬೇವಿನ ಹಾಕ್ಕೋಬೇಕು. ನೋಡಿ, ಸಾಂಬಾರ್ ಈ ಕಡೆ ಕುದೀತಾ ಇದೆ. ಇವಾಗ ಇದಕ್ಕೆ ಹಿಂಗ ಡೈರೆಕ್ಟ್ ಹಾಕ್ಬಿಟ್ರೆ ಒಗ್ಗರಣೆ ಎಣ್ಣೆ ಸಿಡೋ ಚಾನ್ಸಸ್ ಇರುತ್ತೆ, ಘಮನೂ ಹೊರಗೆ ಹೋಗುತ್ತೆ. ಅದಕ್ಕೆ ನಾನು ಒಂದು ಮುಚ್ಚಳ ಮುಚ್ಚಿ ಒಗ್ಗರಣೆ ಹಾಕ್ಕೊಂತೀನಿ. ನೋಡಿ, ಈ ಥರ ಒಂದು ಪ್ಲೇಟು ಮುಚ್ಚಳ ಮುಚ್ಚಿ ಒಗ್ಗರಣೆ ಹಾಕ್ಕೊಂಡ್ರೆ ಸಿಡೋದಿಲ್ಲ. ಒಂದು 2 ನಿಮಿಷ ಆಗಿದೆ, ನೋಡೋಣ. ನೋಡಿ, ಸೂಪರ್ ಆಗಿರುತ್ತೆ ನೋಡಿ. ಇದ್ರ ಘಮಕ್ಕೆ ಮಮ್ಮಿ ಸಾಂಬಾರ್ ಆತ ಅಂತ ನನ್ನ ಮಗ ಕೇಳಾಕತ್ತೆ ನೋಡ್ರಿ. ಸೂಪರ್ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ನೋಡಿ, ಆಹಾ, ಅದ್ರ ಪರಿಮಳಕ್ಕೆ ಸೂಪರ್ ಆಗಿ ಸ್ಮೆಲ್ ಅಂತರೂ ಘಮ ಘಮ ಅಂತ ಇದೆ. ತರಕಾರಿಗಳನ್ನೆಲ್ಲ ಹಾಕೊಂಡು ಮಾಡಿರ್ತೀವಿ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ನಾನು ಕೂಡ ಟೇಸ್ಟ್ ನೋಡಿದೆ, ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.